ಎಲ್ರಿಗೂ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶವನ್ನು ನೋಡಿದಾಗ ಮೊತ್ತ ಮೊದಲ ಬಾರಿಗೆ ತಮಿಳುನಾಡಿನಲ್ಲಿ ಅನಿರೀಕ್ಷಿತವಾದಂತಹ ಯಾರು ಊಹಿಸಲಾಗದಷ್ಟು ಫಲಿತಾಂಶ ಅಲ್ಲಿ ಪ್ರಕಟಗೊಂಡಿತ್ತು. ಮೊದಲ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಕಮಾಲನ್ನು ಮಾಡಿತ್ತು. 108 ಸ್ಥಾನಗಳನ್ನು ಪಡೆದಿತ್ತು. ಆದರೆ ಸರ್ಕಾರ ರಚನೆ ಮಾಡೋಕೆ 118 ಮ್ಯಾಜಿಕ್ ನಂಬರ್ ಬೇಕಾಗಿತ್ತು. ಹೀಗಾಗಿ 108 ಸ್ಥಾನಗಳನ್ನು ಪಡೆದಿದ್ದ ಟಿವಿಕೆ ಪಕ್ಷ 10 ಸ್ಥಾನಗಳ ಕೊರತೆಯನ್ನು ಅನುಭವಿಸ್ತಾ ಇತ್ತು. ತದನಂತರ ರಾಜ್ಯಪಾಲರನ್ನು ಭೇಟಿ ಮಾಡಿದ ನಟ ವಿಜಯ್ ನೇತೃತ್ವದ ತಂಡ ಸರ್ಕಾರ ರಚನೆ ಮಾಡೋಕ್ಕೆ ಹಕ್ಕನ್ನು ಮಂಡಿಸಿದ್ರು ಕೂಡ ರಾಜ್ಯಪಾಲರು ಸಂಖ್ಯಾಬಲ ಇಲ್ಲದ ಕಾರಣ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಸದ್ಯ ಇವತ್ತು ಸಿಕ್ಕಿದ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಇರ್ಬೋದು, CPI ಇರ್ಬೋದು, CPM ಹಾಗೂ VCK ಪಕ್ಷಗಳು ವಿಜಯ್ ಅವರ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಮ್ಯಾಜಿಕ್ ನಂಬರ್ 118 ರೀಚ್ ಆಗಿದೆ. ಹೀಗಾಗಿ ಇವತ್ತು ಸಂಜೆ ಅಂದರೆ ಶುಕ್ರವಾರ ಸಂಜೆ TVK ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಅವರು ತಮಿಳುನಾಡು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಿದ್ದಾರೆ. ಇದೇ ವೇಳೆ ಅವರು ಅನುಮೋದನೆ ನೀಡಿದ್ದಾರೆ ಎಂಬ ಮಾಹಿತಿ ಇದೀಗ ರಾತ್ರಿ ವೇಳೆ ಸಿಕ್ಕಿರುವಂಥದ್ದು. ಮೋಸ್ಟ್ಲಿ ಅವರು ಶನಿವಾರ ಸುಮಾರು 11 ಗಂಟೆ ಅಂದರೆ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಪ್ರಮಾಣ ವಚನವನ್ನು CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಈ ಮೂಲಕ ಓರ್ವ ನಟ CM ಆಗಿ ಬದಲಾವಣೆ ಆಗ್ತಾ ಇರುವುದಕ್ಕೆ ಆ ಒಂದು ಘಟನೆಗೆ ತಮಿಳುನಾಡು ಸಾಕ್ಷಿ ಆಗ್ತಾ ಇದೆ. ಈ ಹಿಂದೆ ಕೂಡ ಜಯಲಲಿತಾ ಕೂಡ ಸಿನಿಮಾ ರಂಗದಲ್ಲಿ ಗುರುತಿಸಿದವರು. ತದನಂತರ ಅವರು ಕೂಡ ತಮಿಳುನಾಡಿನ CM ಆಗಿ ರಾರಾಜಿಸಿದವರು. ಅದೇ ಹಾದಿಯಲ್ಲಿ ಇದೀಗ ನಟ ವಿಜಯ್ ಅವರು ಕಮಾಲ್ ಮಾಡಿದ್ದಾರೆ. ಅಂದರೆ ಒಂದು ಸಿನಿಮಾ ನಟ ಯಾವ ರೀತಿ ರಾಜಕೀಯಕ್ಕೆ ಎಂಟ್ರಿ ಆದಾಗ ಅಲ್ಲಿ ಜನರ ಮನಸ್ಸನ್ನು ಗೆಲ್ಲುವುದು, ನಟನಾಗಿ ಯಾವ ರೀತಿ ಪ್ರೇಕ್ಷಕರ ಸಿನಿ ರಸಿಕರ ಮನಸ್ಸನ್ನು ಗೆದ್ದಿದ್ದಾರೆ, ಅದೇ ಥರ ರಾಜಕೀಯಕ್ಕೆ ಅವರ ನಟ ಎಂಟ್ರಿ ಆದಾಗ ಜನ ಅವರನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಜೊತೆಗೆ ಆ ನಟನ ಪ್ರಭಾವ ಅಥವಾ ನಟನ ಕೌಶಲ್ಯ ಇರ್ಬೋದು, ನಟನ ಗುಣನಡತೆ ಇರ್ಬೋದು, ಎಲ್ಲ ಅಂಶಗಳು ಇಲ್ಲಿ ಕೂಡ ಕೌಂಟ್ ಆಗುತ್ತೆ. ಇದು ತಮಿಳುನಾಡಿನಲ್ಲಿ ಓರ್ವ ಸಿನಿಮಾ ನಟನನ್ನು ರಾಜಕಾರಣಿಯಾಗಿ ನೋಡಿ ಆತನನ್ನು ಬೆಂಬಲಿಸುವುದು ಕೂಡ ಒಂದು ಊಹೆ ಮಾಡಲಾಗದಷ್ಟು ಅಲ್ಲಿ ಅನಿರೀಕ್ಷಿತವಾದಂತಹ ಘಟನೆ ಈ ಸಲ ನಡೆದಿರುವಂಥದ್ದು. ಮೋಸ್ಟ್ಲಿ ಶನಿವಾರನೇ ತಮಿಳುನಾಡಿನ ಹೊಸ CM ಆಗಿ ನಟ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಕೊನೆ ಹಂತದ ಬದಲಾವಣೆಗಳನ್ನು ಹೊರತುಪಡಿಸಿ ಈಗಾಗಲೇ ನಟ ವಿಜಯ್ ಅವರು ತಮಿಳುನಾಡಿನ ಹೊಸ CM ಆಗಿ ಆಯ್ಕೆ ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಪಕ್ಕ ಆಗಿರುವಂಥದ್ದು. ಈ ಮೂಲಕ ಹೊಸ ಅಧ್ಯಾಯ